ಈ ಥರ ಆನ್ ಮಾಡೋದು, ಈ ಥರ ಹಾಕ್ಬಿಡೋದು ಅಷ್ಟೇ. ಈ ಥರ ಕ್ಯಾಪ್ ಇರುತ್ತಲ್ಲ, ಇದನ್ನು ಕ್ಲೋಸ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಫ್ರೈ ಆಗಿ ಆಚೆ ಬಂದ್ಬಿಡುತ್ತೆ. ಈ ಕೃಷಿ ಮೇಳದ ಸಲುವಾಗಿ 2500 ಆಗುತ್ತೆ. 1 ಇಯರ್ ಗ್ಯಾರಂಟಿ ಇರುತ್ತೆ, 4 ಇಯರ್ ವಾರಂಟಿ. ನೋಡಿ ಫ್ರೈ ಆಗದೆ ಮೇಲ್ಗಡೆ ಬರ್ತಾ ಇರುತ್ತೆ. ಡೀಪ್ ರೋಸ್ಟ್ ಬೇಕು ಅಂದರೆ ಈ ಥರ ಸೈಡ್ ಕಾರ್ನರಲ್ಲಿ ಒಂದು ಸ್ಟಿಕ್ ಇಟ್ಕೊಂಡ್ರೆ ಒಳಗಡೆ ಡೀಪ್ ರೋಸ್ಟ್ ಆಗುತ್ತೆ. ಸಾಕು ಅಂತ ಸ್ಟಿಕ್ ಇರ್ತಂದರೆ ಎಲ್ಲ ಆಚೆ ಬರ್ತಾ ಇರುತ್ತೆ ನಿಮಗೆ, ಎಣ್ಣೆ ಇಲ್ಲದೆ. ಹಾಗೆ ನೋಡಿ ಮನೆಯಲ್ಲೆಲ್ಲ ದೊಡ್ಡ ದೊಡ್ಡ ಹಪ್ಪಳ ಇರುತ್ತಲ್ಲ, ಈ ಥರ ನೇರವಾಗಿ ಹಾಕಿದ್ರೆ ಹೋಗಲ್ಲ. 2.5 ಸರ್. ಈ ಥರ ನೇರವಾಗಿ ಹಾಕಿದ್ರೆ ಹೋಗಲ್ಲ, ಫೋಲ್ಡ್ ಮಾಡಿದ್ರೆ ಕಟ್ಟಾಗಿ ಹೋಗುತ್ತೆ. ಮನೆ ಹಪ್ಪಳ ಗಟ್ಟಿ ಇರುತ್ತಲ್ಲ, ಈ ಥರ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಫುಲ್ ಸ್ಮೂತ್ ಆಗುತ್ತೆ, ಮೆತ್ತಗಾಗುತ್ತೆ. ಮನೆ ಹಪ್ಪಳ ಗಟ್ಟಿ ಇರುತ್ತಲ್ಲ, ಮೆತ್ತಗಾಗುತ್ತೆ. ಫೋಲ್ಡ್ ಮಾಡಿ ಒಳಗಡೆ ಆಗುತ್ತೆ. ನಾನು ಡೆಮೋಗೋಸ್ಕರ ಒಂದೇ ಹಾಕ್ತಾಯಿದ್ದೀನಿ. ಮನೇಲಿ 4-5 ಹಪ್ಪಳ ಒಟ್ಟಿಗೆ ಹಾಕೋಬೋದು. 4 ಹಪ್ಪಳ ಹಾಕಿದ್ರೂ 30 ಸೆಕೆಂಡಲ್ಲಿ ಆಗುತ್ತೆ. 1 ಹಪ್ಪಳ ಹಾಕಿದ್ರೂ 30 ಸೆಕೆಂಡ್ ಒಳಗಡೆ ಆಗೋಗುತ್ತೆ ವಿತೌಟ್ ಎಣ್ಣೆ. ಈ ರೋಡ್ ಸೈಡಲ್ಲೆಲ್ಲ ತಿಂತಾ ಇರ್ತೀರ, ಯಾವ ಎಣ್ಣೆಯಲ್ಲಿ ಯಾವಾಗ ಕರೆದಿರ್ತಾರೋ ಗೊತ್ತಿರಲ್ಲ. ವಿತೌಟ್ ಎಣ್ಣೆಯಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. 90% ಆಗಿರುತ್ತೆ, ಇನ್ನು 10% ಉಲ್ಟಾ ಹಾಕ್ಕೊಳ್ಳಿ. ಆದ ಕ್ಷಣ ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ಹಪ್ಪಳ ಕೂಡ ರೆಡಿ ಆಗುತ್ತೆ ಎಣ್ಣೆ ಇಲ್ಲದೆ. 2500 ಸರ್. ನೋಡಿ ಫ್ಲಾಟ್ ಬೇಕಾ, ಫ್ಲಾಟ್ ಮಾಡ್ಕೊತಾ ಇರುತ್ತೆ ನಿಮಗೆ ಎಣ್ಣೆ ಇಲ್ಲದೇ. ನೋಡಿ ಪಾನಿಪುರಿ, ಇದಕ್ಕೆ ನಿಮಗೆ ಬೇಕು ಅಂದರೆ ಬಟರ್, ಗೀ, ತುಪ್ಪ, ಮಸಾಲೆ ಏನಾದ್ರು ಬೇಕು ಅಂದರೆ ಟೇಸ್ಟಿಗೆ ಆ್ಯಡ್ ಮಾಡ್ಕೋಬೋದು. ಈ ಥರ ಮೇಲ್ಗಡೆ ಇಟ್ಟರೆ ಟೋಸ್ಟ್ ಆಗುತ್ತೆ. ಇದನ್ನೇ 4 ಪೀಸ್ ಕಟ್ ಮಾಡಿ ಒಳಗಡೆ ಹಾಕಿದ್ರೆ ರಸ್ಕ್ ಆಗೋಗುತ್ತೆ. ಪಲಾವ್ಗೆ, ಸೂಪ್ಗೆ ಹಾಕ್ತಿರಲ್ವ ಆ ಥರ. ಓಕೆ. ಕೆಮ್ತಾ ಇದ್ದೀವಿ ತಡಿಯಪ್ಪ. ನೋಡಿ ಟೋಸ್ಟ್ ಆಗೋದು. ಓಕೆ. ಕಡಲೆ ಬೀಜ ಒಂದ್ಸಲ ಹಾಕ್ಬಿಟ್ಟಿದ್ದೀರಲ್ಲ ಅಷ್ಟು. ಕಡಲೆ ಬೀಜನೂ ಅದೇ ಮೇಲೆ ಬರುತ್ತಾ? ಇದು ವೇಟ್ ಇರೋ ಐಟಮ್ ಯಾವುದು ಆಚೆ ಬರಲ್ಲ, ವೇಟ್ಲೆಸ್ ಮಾತ್ರ ಆಚೆ ಬರುತ್ತೆ. ಅದನ್ನು ನಾವೇ ನೋಡ್ಬಿಟ್ಟು ಆಫ್ ಮಾಡಿ ಆಚೆ ತೊಗೋಬೇಕು ಅಷ್ಟೇ. ಇದನ್ನೇ ನೀವು ಬಾಣಲಿಲಿ ಫ್ರೈ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಒಂದು ಸ್ಪೂನ್ ತೊಗೊಂಡು ಆ ಕಡೆ ಈ ಕಡೆ ರೊಟೇಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ರೊಟೇಷನ್ ನೋಡಿ ಆಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಚಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಸ್ಮೆಲ್ ಕೂಡ ಬರ್ತಾ ಇರುತ್ತೆ ನಿಮಗೆ ಈಕ್ವಲಾಗಿ. ಈ ಕಾಳು ಐಟಮೆಲ್ಲ 1 ಮಿನಿಟ್ ಆಗುತ್ತೆ, 1 ನಿಮಿಷ ಬೇಕು ಇದಕ್ಕೆ. ಈ ಥರ ಇಲ್ಲ ನ್ಯಾಚುರಲ್ ನೋಡಿ, ಸ್ಮೆಲ್ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ. ಇಲ್ಲಿ ಆನ್ ಆಫು ಬಟನ್ ಇರುತ್ತೆ, ಇಲ್ಲಿ ಆಫ್ ಮಾಡಿಕೊಂಡು ಆಚೆ ತೊಗೊಂಡ್ರೆ ಆಯಿತು.